ರೇವಣ್ಣ ಕುಟುಂಬದ ವಿರುದ್ಧ ಕಾನೂನಿನ ಕುಡಿಕೆ ಬಿಗಿಯಾಗ್ತಾ ಇದೆ. ಒಟ್ಟು 3 ಎಫ್ಐಆರ್ಗಳು ದಾಖಲಾಗಿದೆ. ಒಂದು ಹೊಳೆನರಸೀಪುರ ಸ್ಟೇಷನ್ ಅಲ್ಲಿ, ಒಂದು ಕೆಆರ್ ನಗರ ಸ್ಟೇಷನ್ ಅಲ್ಲಿ, ಮತ್ತೊಂದು ಸಿಐಡಿಯಲ್ಲಿ. ಕೆಆರ್ ನಗರ ಸ್ಟೇಷನ್ ಅಲ್ಲಿ ದಾಖಲಾಗಿರೋದು ಕಿಡ್ನಾಪ್ ಕೇಸು. ಈ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ತನಿಖೆ ಚುರುಕಾಗ್ತಾ ಇದೆ. ಆರೋಪಿ ನಂಬರ್ 2 ಸತೀಶನ್ನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಸತೀಶನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸತೀಶ್ನಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಈ ಕೇಸ್ನಲ್ಲಿ ಐಪಿಸಿ ಸೆಕ್ಷನ್ 364 ಮತ್ತು 365 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಂದ್ರೆ ಕಿಡ್ನಾಪ್ ಕೇಸು ದಾಖಲಾಗಿದೆ. A1 HD ರೇವಣ್ಣ, A2 ಸತೀಶ್. ಸದ್ಯ ಸತೀಶನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈ ದೂರಿನ ಒಟ್ಟು ಸಾರಾಂಶ ಯಾವುದು ಅಂತಂದ್ರೆ, ವಿಡಿಯೋದಲ್ಲಿರುವಂತ ಮಹಿಳೆಯೊಬ್ಬರನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋದು ಇಡೀ ಕೇಸಿನ ಒಟ್ಟು ಸಾರಾಂಶ. ಕೇಸ್ ಕೊಟ್ಟವ್ರು ಯಾರು ಅಂತಂದ್ರೆ, ಆ ವಿಡಿಯೋದಲ್ಲಿರುವಂತ ಸಂತ್ರಸ್ತ ಮಹಿಳೆಯ ಮಗ, ಪುತ್ರ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ, HD ರೇವಣ್ಣ ಸೂಚನೆಯ ಮೇರೆಗೆ ಈ ಕೃತ್ಯ ಆಗಿದೆ ಅನ್ನೋದು ಆ ವ್ಯಕ್ತಿ ಕೊಟ್ಟಿರುವಂತ ದೂರು. ಆ ದೂರಿನ ಆಧಾರದ ಮೇಲೆ ಸದ್ಯ ತನಿಖೆ ಸಾಗ್ತಾ ಇದೆ. ಆ ವ್ಯಕ್ತಿ ದೂರು ಕೊಡೋ ಸಂದರ್ಭದಲ್ಲಿ ನನ್ನ ತಾಯಿ ಆ ವಿಡಿಯೋದಲ್ಲಿದ್ದಾರೆ, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ 29ನೇ ತಾರೀಕು. ಈ ಕೇಸ್ನಲ್ಲಿ HD ರೇವಣ್ಣ ಅವರು ಕೂಡ ಆರೋಪಿ ಅಂತ, ಆರೋಪಿ ನಂಬರ್ 1 ಅಂತ HD ರೇವಣ್ಣ ಅವರನ್ನು ಇನ್ಕ್ಲೂಡ್ ಮಾಡಿದ್ದಾರೆ. 364 IPC ಸೆಕ್ಷನ್ 365 ಕಿಡ್ನಾಪ್ ಕೇಸ್ನ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಸೊ ಇಬ್ಬರ ವಿರುದ್ಧ ಕೇಸು ದಾಖಲಾಗಿರೋದು. ಭವಾನಿ ರೇವಣ್ಣ ಅವರು ಕರೆದ್ರು ಅಂತ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ ಈ ಸತೀಶ್ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಸದ್ಯ ಸತೀಶನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪ್ರಶ್ನೆ ಇರೋದು, ಆ ಮಹಿಳೆ ಎಲ್ಲಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಅಂದ್ರೆ ಅಪಹರಣಕ್ಕೊಳಗಾದಂಥ ಮಹಿಳೆ, ದೂರಿನ ಆಧಾರದ ಮೇಲೆ ನಾವು ಮಾತನಾಡಬೇಕು ಅಂತಾದ್ರೆ ಅಪಹರಣಕ್ಕೊಳಗಾದಂಥ ಮಹಿಳೆ ಎಲ್ಲಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಈ ಕೇಸ್ನಲ್ಲಿ ರೇವಣ್ಣ ಅವರ ಪಾತ್ರ ಏನು ಅನ್ನೋದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಆ FIR ನೋಡ್ತಾ ಇದ್ರೆ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋದು ಒಟ್ಟು ಸಾರಾಂಶ FIR ಇದು. ಸತೀಶ್ ತನ್ನ ಸ್ಪ್ಲೆಂಡರ್ ಬೈಕ್ ಅಲ್ಲಿ ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಹೇಳ್ತಾರೆ. ಸೊ ಮಹಿಳೆ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಈಗ ವಿಚಾರಣೆಯ ಸಂದರ್ಭದಲ್ಲಿ, ಸತೀಶನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ? ರಕ್ಷಿತ, ಕಳೆದ 1 ತಾಸಿನಿಂದ ನಿರಂತರವಾಗಿ KR ನಗರ ಪೊಲೀಸ್ ಠಾಣೆಯಲ್ಲಿ ASP ನಂದಿನಿ ಅವರ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳು ಸತೀಶ್ ಬಾಬು ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರಂಭದಲ್ಲಿ ಸತೀಶ್ ಬಾಬು ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾನೆ. ಆದರೆ ಪೊಲೀಸ್ ಭಾಷೆಯಲ್ಲಿ ಹೇಳುವ ಸಂದರ್ಭದಲ್ಲಿ ಆತ ಒಪ್ಪಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಬಟ್ ಈವರೆಗೂ ಕೂಡ ಆ ಮಹಿಳೆ ಎಲ್ಲಿದ್ದಾರೆ ಎಂಬುದನ್ನು ಕೂಡ ಆತ ಬಾಯಿ ಬಿಡ್ತಿಲ್ಲ.